ಸರಿಯಾಗಿ ಪಾಠ ಕಲಿಸ್ತಾನೆ. ರೈತರದ್ದು ವಿಚಾರ ಮಾಡಿ ಕೇಸಿ ನೀವು ಸರ್ಕಾರ ನಡೆಸ್ರಿ. ರೈತರದ ಯಾವ ದೇಶ ಇಲ್ಲ, ರೈತರದ ಯಾವ ಭೂಮಿ ಇಲ್ಲ. ಬೆಲೆ ಹೆಚ್ಚಿಗೆ ಮಾಡಬೇಕು, ಬೆಂಬಲ ಬೆಲೆ ಹೆಚ್ಚಿಗೆ ಮಾಡಬೇಕು. ಆಮೇಲೆ ರೈತರಿಗೆ ಹಿಂಗಾದ್ರೆ ಉಳಿತೀವಿ ನಾವು. ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಭತ್ತದ ಬೆಲೆ ತೀವ್ರ ಕುಸಿತ, ಇಳುವರಿ ಕಡಿಮೆ, ಸರ್ಕಾರ ಬೆಲೆ ಹೆಚ್ಚಿಸಲು ಮನವಿ, ರೈತ ಕಂಗಾಲು. ಮಸ್ಕಿ ತಾಲೂಕು ಹಾಲಪುರ ಹೋಬಳಿಯಲ್ಲಿ ಬಹುತೇಕ ಭತ್ತ ಬೆಳೆದ ರೈತರು ತೀವ್ರ ನಿರಾಶಾದಾಯಕರಾಗಿದ್ದು, ಕಳೆದ 15 ದಿನಗಳ ಹಿಂದೆ ಸುರಿದ ಭಾರಿ ಮಳೆಯಿಂದಾಗಿ ಭತ್ತ ಬಿದ್ದು ಹಾಳಾಯಿತು. ನಂತರ ಭತ್ತ 1 ಎಕರೆಗೆ ಕಟಾವು ಮಾಡಲು 2 ರಿಂದ 3 ತಾಸು ಸಮಯವಾಗುತ್ತಿದ್ದು, ಹಾಗೆ ಬೆಲೆ ಕೂಡ ತುಂಬಾ ಕಡಿಮೆ ಇದೆ. ಹೀಗಾಗಿ ರೈತರಿಗೆ ಗಾಯದ ಮೇಲೆ ಗಾಯ ಎಂಬಂತೆ ಎಲ್ಲಾ ರೀತಿಯಲ್ಲಿ ಈ ವರ್ಷ ತುಂಬಾ ನಷ್ಟವನ್ನು ಅನುಭವಿಸುತ್ತಿದ್ದು, ಅದಕ್ಕೆ ಬಹಳಷ್ಟು ಮನನೊಂದಿರುವ ಅನೇಕ ರೈತರು ತಮ್ಮ ಅಳಲನ್ನು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನಲ್ಲಿ ವ್ಯಕ್ತಪಡಿಸಿದರು. ಈಗಾಗಲೇ ಭತ್ತ ಬಿದ್ದಿದ್ದಕ್ಕೆ ಸರ್ಕಾರ ಪರಿಹಾರ ಕಾರ್ಯ ನಡೆಸಿದ್ದು, ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಬೇಗ ಪರಿಹಾರ ಕಾರ್ಯ ಮಾಡಬೇಕು ಮತ್ತು ಭತ್ತದ ಬೆಲೆ ಕಡಿಮೆ ಇದ್ದು ಅದನ್ನು ಸರ್ಕಾರ ಶೀಘ್ರದಲ್ಲಿ ಮತ್ತಷ್ಟು ಬೆಂಬಲ ಬೆಲೆ ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಆಶ್ರಯವಾಗಿ ಅವರ ಬಾಳಿಗೆ ಬೆಳಕಾಗಬೇಕೆಂದು ನೂರಾರು ರೈತರ ಆಗ್ರಹ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ನೀಡಬೇಕು ಎನ್ನುವುದು ರೈತರ ನೋವಿನ ವಿಚಾರವಾಗಿದೆ. ರಾಜ್ಯ ಸರ್ಕಾರದಾಗ ನಿಮ್ದು ಐತೆ, ನೀವು ಪರಿಹಾರ ಕೊಟ್ಟರೆ ನಮಗೆಲ್ಲ ರೈತರಿಗೆ ಒಳ್ಳೇದಾಗ್ತೈತೆ. ಅದನ್ನ ಬಿಟ್ಟು ಮತ್ತೆ ನೀವು ರಾಜ್ಯಕ್ಕೆ ಮಾಡ್ಕೊಂಡು ಕೂತಾರೆ ರೈತರ ನಾಳೆ ಮುಂದೆ ನಿಮಗೆ ಏಟ್ ಕೊಡ್ತಾರೆ. ಇದರಿಂದ ರೈತರಿಗೆ ಏನು ಅನುಕೂಲ ಮಾಡಿದರೆ ನಿಮಗೆ ಮುಂದೆ ಚಾನ್ಸ್ ಇದೆ. ಹಿಂಗೆ ಹೋದ್ರಿ ಅಂದ್ರೆ ಮುಂದೆ ನಿಮಗೆ ಒಂದಿನ ರೈತ ಸರಿಯಾಗಿ ಪಾಠ ಕಲಿಸ್ತಾನೆ. ರೈತರದ್ದು ವಿಚಾರ ಮಾಡಿ ಕೇಸಿ ನೀವು ಸರ್ಕಾರ ನಡೆಸ್ರಿ. ರೈತರದ ಯಾವ ದೇಶ ಇಲ್ಲ, ರೈತರದ್ದು ಯಾವ ಭೂಮಿ ಇಲ್ಲ. ಎಲ್ಲ ರೈತರಿಂದ ಓಡ್ರಿ ಜಗತ್ತು ನಡೆದದ್ದು. ರೈತರಿಗೆ ನ್ಯಾಯ ಮಾಡಿದರೆ ಮತ್ತು ನಿಮ್ಮ ವಿಚಾರ ನೀವೇ ತಿಂತೀರಿ. ನೋಡಿರಿ, ಪರಿಹಾರ ಮಾಡಿರಿ. ಭಾಳ ಖರ್ಚು ಐತೆ. ಎಕರೆಕ ಏನಿಲ್ಲ ಅಂದ್ರೆ 3 ತಾಸು ಆಗೈತೆ ಕೊಯ್ಯಕ್ಕೆ. ಎಲ್ಲ ಮಳೆಗೆಲ್ಲ ಭತ್ತ ಬಿದ್ದೋಗ್ಯಾವ. ಖರ್ಚು ಇಷ್ಟೈತೆ. ನೋಡ್ರಿ ಸರ್ಕಾರದವ್ರು ಹೆಂಗೆ ಮಾಡ್ತೀರಿ ನೋಡ್ರಿ. ರೈತರನ್ನ ಉಳಿಸ್ತಿರೋ ಏನು ಹಾಳು ಮಾಡ್ತಾರೆ, ನಿಮ್ಮ ಕಡೆಗೆ ಐತೆ ನೋಡಿ. ಎಷ್ಟು ಹೊಲ ಮಾಡಿರಿ? ನಾವು 7 ಎಕರೆ ಮಾಡಿರಿ. 7 ಎಕರೆ ಎಕರೆಗೆ ಎಷ್ಟು ಖರ್ಚು ಮಾಡ್ತೀವಿ ವರ್ಷ? 30 ರಿಂದ 35 ಸಾವಿರ ಬರ್ತೀವಿ. ಇಳುವರಿ ಚೆನ್ನಾಗಿ ಬಂದವ್ರಿ? ಇಳುವರಿ ಏನು ಬಂದವ್ರಿ, ನೆಲಕ್ಕೆ ಬಿದ್ದು ಎಲ್ಲ ಕೆಟ್ಟೋಗಿವು. ಅದೆಲ್ಲ ಪರಿಹಾರ 2 ರಿಂದ 3 ತಾಸು ಆಗಕ್ಕೆ ಒಂದು ತಾಸು. 1 ಎಕರೆ 2 ರಿಂದ 3 ತಾಸು 2 ರಿಂದ 3 ತಾಸು ಆಗುತ್ತೆ. ಅದರಿಂದ ಮೊನ್ನೆ ಪರಿಹಾರ ಕೊಟ್ಟಂದ್ರೆ ನಿಮಗೆ ಎಲ್ಲೈತಿ ಪರಿಹಾರ? ಸರ್ಕಾರ ಹೇಳ್ತಾರೆ ಹೇಳ್ಯಾರಿ, ಬರೀ ಬುಟಾಟಿಗೆ ಜಾಗದ ನಡೆದವ. ಯಾರು ಬರೋರೆಲ್ಲ ಕೇಳೋರಲ್ಲ, ರೈತರನ್ನ ಯಾರು ವಿಚಾರ ಮಾಡ್ಯಾರ? ಸ್ಥಳೀಯವಾಗಿ ಬಂದಾರೆ, ಕುಳ್ಕಾಣಿಕೆ ಇರ್ತಾವ್ರು ಬಂದಾರೆ, ನೋಡ್ಕೊಂಡ್ರು ಹೋಗ್ಬಿಟ್ರು. $1 ರೂಪಾಯಿ ಬಿದ್ದಿಲ್ಲ. ಇಲ್ಲ, ಮತ್ತೆ ನಿಮಗೆ ಈಗ 1 ಎಕರೆಗೆ 1 ಗಂಟೆ ಆಗದ 2 ಗಂಟೆ 3 ಗಂಟೆ 1 ತಾಸು ಆಗದ 2 ರಿಂದ 3 ತಾಸು ಆಗತ್ತೆ. ಅದು ಒರೆ ಬಿಲ್. ಅದು ಮತ್ತೆ ಸ್ವಲ್ಪ ಆತನ್ರಿ, ತಾಸಿ ಆಗದ 2 ತಾಸು ಹೆಚ್ಚಿಗೆ ಆಗತ್ತಲ್ರಿ. ಡಬಲ್ ಆಯ್ತು ರೇಟ್, ಡಬಲ್ ಆಯ್ತು. ಆಮೇಲೆ ರೀ ಬೆಲೆ ಹೋದ್ಸಲ 22 ರಿಂದ 2300 ಇತ್ತು ರೀ. ಇಸದ್ಲೆ 1500, 1600, 1620 10 ಅಂತ. ಇದರಿಂದ ನಿಮ್ಗೆ ಏನಾದ್ರೂ ಬೆಲೆ ಮುಂದೆ ಲಾಸ್ ಆಗುತ್ತೆ ರೀ. ಲಾಸ್ ಆಗುತ್ತೆ. ಈಗ ರೇಟ್ ಏನೋ ಕಮ್ಮಿ ಐತಲ್ರಿ. ಭತ್ತ ಅದು 3 ತಾಸು ಆಗೈತೆ ರೀ. ಆಮೇಲೆ ಈಗ ಎಕರೆಕ್ಕೆ ಸ್ವಲ್ಪ ಕಮ್ಮಿ 5 ರಿಂದ 6 ಸಾವಿರ 7 ಸಾವಿರ ಖರ್ಚು ಬರ್ತದೆ ಕೊಯ್ಯಕ್ಕೆ. ಈಗ ರೇಟನ್ನು ಕಮ್ಮಿ ಐತಿ. ಹೋದ ಸಲಕ್ಕೆ ಈ ಸಲಕ್ಕೆ 6 ರಿಂದ 700 ರೂಪಾಯಿ ಒಂದು ಚೀಲಕ್ಕೆ ಬೆಲೆ ಕಮ್ಮಿ ಆಗುತ್ತೆ. ಹಿಂಗಾಗಿ ನೀವು ಅಂದಾಜು 8 ಎಕರೆ ಮಾಡಿರಿ. 8 ಎಕರೆಗೆ ಅಂದ್ರೆ ಕನಿಷ್ಠ ಈಗ ರೇಟಿಗೆ ಲಾಸ್ ಉಳಿಕೊಂಡ್ರೆ 20 ಸಾವಿರ ನಿಮ್ಗೆ 1 ಎಕರೆಗೆ ಲಾಸ್ ಆಗುತ್ತೆ. 15 ರಿಂದ 20 ಸಾವಿರ ಲಾಸ್ ಆಗುತ್ತೆ. ಅಂದ್ರೆ ನಿಮ್ದು 8 ಎಕರೆ ಕನಿಷ್ಠ 1 ಲಕ್ಷ ಚಿಲ್ಲರೆ ಅಂದಾಜು ನಿಮ್ಗೆ ಹೆಚ್ಚು ಲಾಸ್ ಆಗುತ್ತೆ. ಇದರಿಂದ ನಿಮ್ಗೆ ಭಾಳ ತೊಂದರೆ ಆಗ್ತದೆ. ಮತ್ತೆ ಇದು ನೀವೇನು ಈಗ ಮುಂದೆ ಏನು ಹೇಳ್ಬೇಕಂತ ಸರ್ಕಾರಕ್ಕಾಯ್ತು? ಸರ್ಕಾರಕ್ಕೆ ಏನು, ರೈತರಿಗೆ ಏನಾರು ಪರಿಹಾರ ಕೊಡ್ಬೇಕು. ರೈತರಿಗೆ ಎಲ್ಲರಿಗೂ ಸ್ವಲ್ಪ ದಾರಿ ಬೆಲೆ ಹೆಚ್ಚಿಗೆ ಮಾಡ್ಬೇಕಂತಾರೆ. 2300 ಇತ್ತು ರೀ. 300. ಈಗ 1600 ಐತೆ ರೀ. ಅಂದ್ರೆ ಭಾಳ ರೇಟ್ ಭಾಳ ವ್ಯತ್ಯಾಸ ಆಯ್ತು. ಒಂದು ಚೀಲಕ್ಕೆ 650 ರೂಪಾಯಿ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಡಿಮೆ ಆಗುತ್ತೆ. 1 ಎಕರೆಗೆ ಎಷ್ಟು ಬೆಳೆದು? ಬೆಳೆಯೋದು 45 ರೀ. 45. ಅಂದಾಜು ಎಷ್ಟು ಲಾಸ್ ಆಗ್ತೀವಿ 1 ಎಕರೆಗೆ? ನಿಮ್ಮ ಹೋದ ಸಲ ಬೆಲೆಗೂ ಈ ಬೆಲೆಗೂ 20 ಸಾವಿರ. 20 ಸಾವಿರ ಲಾಸ್ ಆಗ್ತದೆ. 20 ಸಾವಿರ. ಮತ್ತೆ ಹೆಂಗೆ ನಿಮಗೆಲ್ಲ ಇದಾತ? ಹೊರಕಟ್ ಆಗಲ್ರಿ. ಮತ್ತೆ ಏನು ಹೇಳ್ತಾರಲ್ಲ ನೀವು? ಏನು ಹೇಳಕ್ಕಿಲ್ಲ, ಸರ್ಕಾರ ಕೊಂಡ್ತಿರ್ಬೇಕು, ನಾವು ಇದು ಮಾಡ್ಬೇಕ್ರಿ. ಇಲ್ಲಾಂದ್ರೆ ಅಷ್ಟೇ, ಏನು ಮಾಡೋಕ್ಕಾಗಲ್ರಿ. 20 ಚೀಲ ಲೀಸ್ ರೀ.
ಒಂದು ಎಕರೆಕ್ಕೆ 20 ಚೀಲ ಲೀಸ್ ಇದು ಕೊಟ್ಟು ನೀವು ತಗೋಬೇಕು. ನಾವು ತಗೋಬೇಕು. 45,000 ರೂಪಾಯಿ ನಾವು ಬಂಡವಾಳ ಹಾಕಿವಿ. ಈಗ 20 ಚೀಲ ಸೌಕರ್ಯ ಕೊಟ್ರೆ 25 ಚೀಲ ಉಳಿತ್ರಿ. 45,000 ರೂಪಾಯಿ ಬಂಡವಾಳ ತೆಗೆದು ನಾವು ಏನು ಉಳ್ಸ್ಕೊಳಕ್ಕಾಗತ್ತೆ ರೀ? ಏನು ಉಳ್ಸ್ಕೊಳಕ್ಕೆ ರೇಟ್ ಕಮ್ಮಿ ಇದಾವ್ರಿ. ಜಾಸ್ತಿ ಆಗಿ ಮಿಷನ್ 3,000 ಮಾಡ್ಯಾರ ಎಕರೆಗೆ ಒಂದು ಗಂಟೆಗೆ ಒಂದು ತಾಸಿಗೆ. ಈಗಿನ ರೇಟ್ ನಿಮ್ಗೆ ಒಳ್ಳೆ ಖುಷಿ ಐತೆ, ಸಂತೋಷ ಐತೆ? ಏನೈತಿ ಸಂತೋಷ. ಹೆಚ್ಚಿಗೆ ಆಗ್ಬೇಕಂತ ಹೆಚ್ಚಿಗೆ ಆದ್ರೆ ನಮಗೆ ಗಂಟೈತ್ರಿ. ಹೆಚ್ಚಿಗೆ ಆಗ್ಬೇಕಂತ ಯಾರು ಹೇಳ್ತಾರೆ ನೀವು? ಮತ್ತೆ ಅವ್ರಿಗೆ ಅವ್ರ ಮೈತಿ ಯಾರಿಗೆ ಹೇಳ್ತಾರೆ? ಹಾಂ, ಕೇಳಕ್ಕೆ ಏನೈತಿ. ಈಗ 1800-1600 ರೂಪಾಯಿ. ಆಮೇಲೆ ಒಂದು ಎಕರೆಗೆ ಎಷ್ಟು ಬಂತು ಕೈಯಾಕ? ಮಿಷನ್ 3 ತಾಸು ಮಿಷನ್ ಒಂದು ತಾಸಿಗೆ ಎಷ್ಟು ರೇಟ್? 3,000 ರೂಪಾಯಿ. ಹಿಂಗಾಗಿ ರೇಟ್ ಭಾಳ ಜಾಸ್ತಿ ಆಗೈತೆ ರೇಟ್ ಜಾಸ್ತಿ ಆಗೈತೆ ರೀ. ನಮ್ಮ ಮಾಲಿಗೆ ಬೆಲೆ ಕಡಿಮೆ. ಈಗ ಏನು ಹೇಳ್ತಾರೆ ನೀವು? ಈಗ ಅವರು ಮತ್ತೆ ಇದು ಮಾಡಿದ್ರೆ ಮತ್ತೆ ನಮಗೆ ಸ್ವಲ್ಪ ಒಳ್ಳೆದಾಗ್ತದೆ ರೀ. ಯಾರು ಮಾಡ್ಬೇಕು? ಸರ್ಕಾರ ಮಾಡ್ತಾರೆ. ಈ ಕಡೆ